जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः शिवाय शिवाय नमो ओम त्रयंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् ओम. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮಹಾಶಿವರಾತ್ರಿ ಬಹಳ ವಿಶೇಷವಾದಂತಹ ವಿಡಿಯೋ. ಇದನ್ನು ತಪ್ಪದಲ್ಲೇ ಕೊನೆವರೆಗೂ ನೋಡಿ. ಸಾಕಷ್ಟು ಜನಕ್ಕೆ ಇದು ಉಪಯೋಗಕಾರಿಯಾಗುತ್ತೆ. ನಿಮ್ಮ ಸ್ನೇಹಿತರ ವರ್ಗದಲ್ಲಿ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಲೈಕ್ ಕೊಡಿ. ಬಹಳ ಪ್ರಮುಖವಾದಂತಹ ಒಂದು ಶಕ್ತಿ ಇರುವಂತಹ ಮಹಾಶಿವರಾತ್ರಿ ದಿವಸ ಏನೆಲ್ಲ ಮಾಡಬಹುದು. ಮನುಷ್ಯ ಒಂದಲ್ಲ ಒಂದು ಕಷ್ಟಗಳಿಂದ ಪ್ರತಿ ದಿವಸನೂ ಯಾವುದರಲ್ಲೋ ಒಂದಿಷ್ಟು ಕರ್ಮಗಳ ಮೂಲಕ ಸಿಗಾಕೊಳ್ತಾ ಇರ್ತಾನೆ. ಆದರೆ ಅದನ್ನು ಬಿಡಿಸುವಂಥ ಒಂದು ಬಹಳ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನಾನಿವತ್ತು ಹೇಳ್ತೀನಿ. 2 ಮಂತ್ರಗಳನ್ನು ಹೇಳಿರ್ತೀನಿ. ಎರಡನ್ನೂ ಕೂಡ ತಪ್ಪದಲ್ಲೇ ವಿಡಿಯೋ ಕೊನೆಯವರೆಗೂ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಮಹಾಶಿವರಾತ್ರಿ ಬಹಳ ವಿಶೇಷವಾದಂತಹ ದಿನ. ಸೊ ಇಲ್ಲಿ ಏನು ನೀವು ಶಿವನ ದೇವಸ್ಥಾನಕ್ಕೆ ಕೊಡುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ಬಿಲ್ವಪತ್ರೆ. ಬಿಲ್ವಪತ್ರೆಯನ್ನು ನೋಡಿದ್ರೆ 3 ದಳಗಳಿರುತ್ತೆ: ಸೃಷ್ಟಿ, ಸ್ಥಿತಿ, ಲಯ. ಮತ್ತು ಒಂದು ಈ ಬಿಲ್ವಪತ್ರೆಯನ್ನು ಯಾರು ಶಿವನಿಗೆ ಅರ್ಚನೆ ಮಾಡ್ತಾರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ. ಹೆಚ್ಚು ಹೆಚ್ಚು ಕೊಡ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ತುಂಬೆ ಹೂವು ಬಹಳ ಇಷ್ಟ ಶಿವನಿಗೆ. ನಿಮ್ಮಲ್ಲಿ ತುಂಬ ಕಷ್ಟಗಳಿದ್ದರೆ ತುಂಬೆ ಹೂವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮಹಾಶಿವರಾತ್ರಿ ಹಬ್ಬದ ದಿವಸ ವಿಭೂತಿಯನ್ನು ಅಂಗಡಿಯಿಂದ ತೊಗೊಂಡು ಬನ್ನಿ. ಪ್ಯಾಕೆಟು ಅಥವಾ ಗಟ್ಟಿ ಇರ್ತಕ್ಕಂಥದ್ದು ಯಾವುದನ್ನೇ ಆದ್ರೂ ವಿಭೂತಿಯನ್ನು ತಂದಿಡಿ. ಅದನ್ನು 2 ಕೈಯಲ್ಲಿ ಮುಚ್ಚಿ, ಬೆಳಗ್ಗೆ ಸ್ನಾನ ಮತ್ತು ಪೂಜೆ ಆದ ನಂತರ 2 ಕೈಯಲ್ಲಿ ಮುಚ್ಚಿಟ್ಕೊಂಡು ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ, ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ, ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ ಈ ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ ಹೇಳಿ ಆ ವಿಭೂತಿಯನ್ನು ಪ್ರತಿ ದಿವಸ ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ನಮ್ಮ ದೇಹನ ಪ್ರವೇಶ ಮಾಡಲ್ಲ. ಮತ್ತು ಆ ಒಂದು ಮುಖದಲ್ಲಿ ಯಾವಾಗಲೂ ಮಂದಹಾಸ ಇರುತ್ತೆ. ಮತ್ತು ಹೊಸ ಚೈತನ್ಯ ಮತ್ತು ಹುರುಪು ದೇಹಕ್ಕೆ ಬರುತ್ತೆ. ಇದನ್ನು ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರಿಗೂ ಕೂಡ ಮಂತ್ರವನ್ನು ಹೇಳ್ತಾ ವಿಭೂತಿಯನ್ನು ಹಣೆಗೆ ಹಚ್ಚಿದಾಗ ಬಹಳ ಶೀಘ್ರವಾಗಿ ಗುಣಮುಖರಾಗ್ತಾರೆ. ಆದರೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಹೇಳಿದಾಗಲೂ ಕೂಡ ದೈಹಿಕವಾದ ನೋವು ಕಮ್ಮಿ ಆಗುತ್ತೆ. ಅಂದರೆ ಬಾಡಿ ಒಳಗೆ ಏನು ಪೇಯ್ನ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾರೋ ಕ್ಯಾನ್ಸರಿಂದ ಅಥವಾ ಬೇರೆ ಯಾವುದೋ ಒಂದು ದೀರ್ಘಕಾಲದ ಒಂದು ಕಾಯಿಲೆಯಿಂದ ನಳೀತಾ ಇದ್ರೂ ಕೂಡ ಅವರಿಗೂ ಕೂಡ ಓಂ ಕ್ಲಪಾಂತೆ ನಮಸ್ಕರೋ ಫಟ್ ಸ್ವಾಹ ಈ ವಿಭೂತಿಯನ್ನು ತಗೊಂಡು 11 ಬಾರಿ ಹೇಳಿ ಅದನ್ನು ಅವರ ಹಣೆಗೆ ಹಚ್ಚತಕ್ಕಂಥದ್ದು. ಮತ್ತು ಅವರ ನಾಡಿಯನ್ನು ಹಿಡಿದು ಹೇಳೋದ್ರಿಂದ ಶೀಘ್ರವಾಗಿ ಅವರಿಗೆ ಕೊಡ್ತಕ್ಕಂಥ ಔಷಧಿ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮತ್ತು ಶಿವನ ಆಶೀರ್ವಾದ ಇರುತ್ತೆ. ಇದು ಯಾವುದೇ ಒಂದು, ಈಗ ಯಾರಿಗೋ ತಲೆನೋವು ಬಂತು ಅಥವಾ ಮಧ್ಯರಾತ್ರಿಯಲ್ಲಿ ಏನೋ ತೊಂದರೆ ಆಯಿತು, ಅವಾಗೆಲ್ಲ ಇದರ ಉಪಯೋಗ ಮಾಡ್ಬೋದು. ನೀವು ವಿಭೂತಿಯನ್ನು ಒಂದು ಜಪ ಮಾಡಿ ನಂತರ ಇಟ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. 2ನೇ ಪ್ರಮುಖವಾದಂತಹ ಅಂಶ, ನಾಳೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಕೃತಿಯ ಸೇವೆಯನ್ನು ಮಾಡಿ. ಬಹಳ ವಿಶೇಷ ದಿನಗಳಲ್ಲಿ ಮಾಡಿದಾಗ ಶಿವನಿಗೆ ಬಹಳ ಅದು ಪ್ರೀತಿಯಾದಂತಹ ಕೆಲಸ. ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡ್ತಕ್ಕಂಥದ್ದು, ಅಗತ್ಯ ಇರೋರಿಗೆ ಆಹಾರನ ಕೊಡ್ತಕ್ಕಂಥದ್ದು ಕೂಡ ಶಿವನ ಒಂದು ಪೂಜೆ ಅಥವಾ ಅವನಿಗೆ ಮಾಡ್ತಕ್ಕಂಥ ಅಭಿಷೇಕ ಅಂತ ನಾವು ತಿಳ್ಕೋಬೇಕು. ಪರಮಪ್ರಿಯ ಮತ್ತು ಅಭಿಷೇಕ ಪ್ರಿಯ ಆದ್ದರಿಂದ ನೀವು ಯಾವುದಾದ್ರೂ ಒಂದು ಅರಳಿ ಮರದ ಕೆಳಗೆ ಒಂದು ಶಿವಲಿಂಗನ ಇಟ್ಟು ನೀರು, ಜೇನುತುಪ್ಪ ಈ ರೀತಿ ಅಭಿಷೇಕವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಬಹಳ ಪ್ರಮುಖವಾದಂತಹ ಮಂತ್ರ ಓಂ ನಮಃ ಶಿವಾಯ. ಎಲ್ಲರೂ ಕೇಳಿರ್ತೀರ, ಶಿವ ಪಂಚಾಕ್ಷರಿ ಮಂತ್ರ. ಪಂಚಭೂತಗಳ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಮಂತ್ರ. ನ ಅಂತ ಹೇಳಿದ್ರೆ ಭೂಮಿ, ಮ ಅಂತ ಹೇಳಿದ್ರೆ ಅದು ನೀರು, ಮತ್ತು ಶಿ ಅಗ್ನಿ, ವಾ ಅದು ನಿಮಗೆ ಗಾಳಿಯನ್ನು ಒಂದು ಪ್ರತಿನಿಧಿಸುತ್ತೆ. ಯ ಅಂತ ಹೇಳಿದ್ರೆ ಆಕಾಶ ತತ್ವ, ಜಲತತ್ವ,
ಭೂತತ್ವ, ಅಗ್ನಿತತ್ವ, ಆಕಾಶ ತತ್ವ, ವಾಯುತತ್ವ, ಇಷ್ಟೂ ತತ್ವಗಳ ಶಕ್ತಿನೇ ಪಂಚಭೂತಗಳ ಶಕ್ತಿ. ನಮ ಶಿವಾಯ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಂತ್ರ, ಮೋಸ್ಟ್ ಪವರ್ಫುಲ್ ಮಂತ್ರ. ಯಾವುದೇ ಒಂದು ವಿಷಯದಲ್ಲಿ ಕೂಡ ಶಿವಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪ ಮಾಡ್ತಕ್ಕಂಥದ್ದು ತುಂಬ ಶಕ್ತಿಯನ್ನು ಕೊಡುತ್ತೆ. ಮತ್ತು ಪಂಚಭೂತಗಳ ಶಕ್ತಿ ಇರುತ್ತೆ, ಅದು ತುಂಬ ಅನುಕೂಲ ಆಗುತ್ತೆ. ತಪ್ಪದಲ್ಲೇ ಮಾಡಿ. ನಾವು ಶಿವಪಂಚಾಕ್ಷರಿ ಮಂತ್ರದ ಅರ್ಥನ ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಮಹತ್ವ ಇರುತ್ತೆ. ಸಾಧ್ಯ ಆದರೆ ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ನಿರಂತರವಾಗಿ ಜಪ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಪ್ರತಿ ದಿವಸ 11 ಬಾರಿ ಅಥವಾ 27 ಬಾರಿ ನಿರಂತರವಾಗಿ ಜಪ ಮಾಡ್ತಕ್ಕಂಥದ್ದು ತುಂಬ ಸಹಾಯ ಆಗುತ್ತೆ. ತಪ್ಪದಲ್ಲೇ ಈ ಎಲ್ಲ ಕೆಲಸಗಳನ್ನು ಕೂಡ ನಾಳೆ ಮಾಡಿ. ಮತ್ತು ನೀರು ಕೊಡುವಂಥದ್ದು, ಆಹಾರ ಕೊಡುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಬಹಳ ಶಿವನ ಕೃಪೆಗೆ ಪಾತ್ರರಾಗ್ತೀರ. ಎಲ್ಲರಿಗೂ ಆ ಶಿವನ ಆಶೀರ್ವಾದ ಪಾರ್ವತಿ ಸಮೇತ ಎಲ್ಲರಿಗೂ ಕೂಡ ಸದಾಕಾಲ ಇರಲಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.